ನಿಮ್ಮ ದಿನನಿತ್ಯದ ಒಂದು ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಾಮಾನ್ಯವಾಗಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಸ್ವಲ್ಪ ಯುವಕರ ಒಂದು ಸ್ಫೂರ್ತಿಯ ಶೆಲೆಯನ್ನು ನಿರಂತರವಾಗಿ ಇಟ್ಟುಕೊಂಡು ಒಂದು ಸದೃಢವಾಗಿರುವಂಥ ಭಾರತ ಹಾಗೂ ಅತ್ಯಂತ ಚೈತನ್ಯವಾಗಿರುವಂಥ ಭಾರತವನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ 60% ಯುವಕರು 45ಕ್ಕಿಂತ ಒಳಗಡೆ ಇರುವಂಥವರು ಭಾರತ ದೇಶದ ಜನಸಂಖ್ಯೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿರುವ ಯುವಕರನ್ನ ರಾಷ್ಟ್ರ ಕಟ್ಟಲು ಮತ್ತು ಅವರ ವ್ಯಕ್ತಿಯ ವಿಕಸನಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ಉದಾಹರಣೆಗೆ ಎಜುಕೇಷನ್ ಪಾಲಿಸಿಯಲ್ಲಿ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತಂದು ಒಬ್ಬ ವಿದ್ಯಾರ್ಥಿ 4 ವರ್ಷದ ಅವಧಿಯಲ್ಲಿ 2 ಅಥವಾ 3 ವಿಭಿನ್ನವಾಗಿರುವಂಥ ಡಿಗ್ರಿಗಳನ್ನು ಒಂದೇ ಸಮಯದಲ್ಲಿ ತಗೊಳ್ಳುವಂಥ ಅವಕಾಶ, ಕ್ರಾಸ್ ಎಜುಕೇಷನನ್ನು ಪಡೆದುವಂಥದ್ದು, ಸೈನ್ಸ್ ಗ್ರ್ಯಾಜುಯೇಟ್ ಆಗ್ಬೋದು, ಕಾಮರ್ಸ್ ಗ್ರ್ಯಾಜುಯೇಟ್ ಒಟ್ಟಿಗೆ ಆಗ್ಬೋದು. ಅದರ ಜೊತೆಗೆ ಕ್ರಿಯಾಶೀಲವಾಗಿ R&Dಯಲ್ಲಿ ತಮ್ಮನ್ನು ತಾವೇ ತೊಡಗಿಸುವಂಥ ಅವಕಾಶಗಳು ಹೈಸ್ಕೂಲ್ ಮತ್ತು ಕಾಲೇಜ್ ಹಂತದಲ್ಲಿ, ಮತ್ತು ಕೆಳಗಡೆ ಪ್ರೈಮರಿ ಹಂತದಲ್ಲೇ ಕ್ರಿಯೇಟಿವ್ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡುವಂಥದ್ದು. ಹೀಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರ ಪ್ರತಿಭೆಗೆ ಅವಕಾಶ ಮಾಡಿಕೊಡುವಂಥ ಒಂದು ಹೊಸ ಎಜುಕೇಷನ್ ಪಾಲಿಸಿ ತಂದಿದ್ದರು. ಇಡೀ ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ಪ್ರಾಕ್ಟೀಸಸ್ಗಳೇನಿದಾವೆ ಎಲ್ಲವನ್ನೂ ಸೇರಿಸಿ ಸುಮಾರು 5 ವರ್ಷ ಅಧ್ಯಯನವನ್ನು ಮಾಡಿ ಪ್ರೊಫೆಸರ್ UR ರಾವ್ ಅವರ ನೇತೃತ್ವದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ತಂದಿದ್ವಿ. ಅದರ ಅಡಿಯಲ್ಲಿ, ನ್ಯೂ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಕ್ರೀಡೆಗೂ ಕೂಡ ಭಾಳ ಮಹತ್ವವನ್ನು ಕೊಟ್ಟಿದೆ. ವ್ಯಕ್ತಿಯ ವಿಕಸನ ಅಂತಂದರೆ ಸರ್ವಾಂಗೀಣ ಅಭಿವೃದ್ಧಿ, ಫಿಸಿಕಲ್ ಮತ್ತು ಮೆಂಟಲ್ 2 ಕೆಪಬಿಲಿಟೀಸ್ಗಳನ್ನು ನಾವು ಒಬ್ಬ ವ್ಯಕ್ತಿಯಲ್ಲಿ ಗುರುತಿಸಿ ಅತಿ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ. ಕ್ರೀಡೆಯಲ್ಲಿ ಪ್ರಥಮ ಬಾರಿ ಒಂದು ಕೇಂದ್ರ ಸರ್ಕಾರ ಕ್ರೀಡೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಹಿಂದಿನ ದಿನಗಳಲ್ಲಿ ಕ್ರೀಡೆಗೆ ಭಾಳ ಮಹತ್ವ ಇರಲಿಲ್ಲ ಆಡಳಿತದಲ್ಲಿ, ಆದರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಕ್ರೀಡೆಗೆ ಭಾಳಷ್ಟು ಮಹತ್ವವನ್ನು ಕೊಟ್ಟಿದೆ. ಅದಕ್ಕೆ ಅವರು ಮೊದಲು ಫಿಟ್ ಇಂಡಿಯಾ ಅಂತ ಕಾರ್ಯಕ್ರಮವನ್ನು ಮಾಡಿದರು. ಯುವಕರು ಸದೃಢವಾಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತ ಫಿಟ್ ಇಂಡಿಯಾ ಅನ್ನುವಂಥ ಕಾರ್ಯಕ್ರಮವನ್ನು ಕಳೆದ 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಆ ಫಿಟ್ ಇಂಡಿಯಾ ನಂತರ ಒಲಿಂಪಿಕ್ಸ್ ಬಂದಂಥ ಸಂದರ್ಭದಲ್ಲಿ ಖೇಲೋ ಇಂಡಿಯಾ ಅಂತ ಮಾಡಿದ್ರು. ಖೇಲೋ ಇಂಡಿಯಾ ಒಲಿಂಪಿಕ್ಸ್ 3 ವರ್ಷದ ಮುಂಚೆ ಖೇಲೋ ಇಂಡಿಯಾ ಮಾಡಿದರು. ಒಲಿಂಪಿಕ್ಸ್ ಹತ್ತಿರ ಬಂದಾಗ ಜೀತೋ ಇಂಡಿಯಾ ಮಾಡಿದ್ರು. ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ, ಜೀತೋ ಇಂಡಿಯಾ. ಅದರಿಂದ ಪ್ರಥಮ ಬಾರಿ ಭಾಳ ದೊಡ್ಡ ಪ್ರಮಾಣದ ಮೆಡಲ್ಗಳನ್ನು ನಾವು ಒಲಿಂಪಿಕ್ಸಲ್ಲಿ ತರೋಕ್ಕೆ ಸಾಧ್ಯ ಆಯಿತು. ಈಗ ಅದರ ಮುಂದುವರೆದ ಭಾಗ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿರುವಂಥ ಚಟುವಟಿಕೆಗಳನ್ನು ನಾವು ಮಾಡಿ ಯುವಕರಲ್ಲಿ ಒಂದು ಹುರುಪು ಹುಮ್ಮಸ್ಸಿನ ಜೊತೆಗೆ ಅವರ ಆಸಕ್ತಿ ಸರ್ವೋನ್ಮುಖ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಯುವಕರಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಈ ಸಂಸತ್ ಕೆಲವನ್ನು ಮಾಡಿದ್ದಾರೆ. ಸಂಸತ್ ಕೆಲವನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಸಂಸದರು ಕೂಡ ಇಂಥ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು, ಅಲ್ಲಿ ತಮ್ಮ ಕ್ಷೇತ್ರದ ಮಕ್ಕಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು
ಅನ್ನುವಂಥ ವಿಚಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಮಾಡಿದ್ದಾರೆ.